ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋಗಳಲ್ಲಿ ನಾವು ಸಿಲಾಗಿಸಮ್ಸ್ ಡಿಫ್ರೆಂಟ್ ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ಪಾರ್ಟ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ಬಟ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಲ್ ಅಥವಾ ಸಮ್ ಬೇಸ್ ಮೇಲೆ ಸಿಲಾಗಿಸಮ್ಸನ್ನು ಯಾವ ರೀತಿ ಕೇಳ್ಬೋದು ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಪಾರ್ಟ್ ಕೂಡ ಕಂಟಿನ್ಯೂಷನ್ ಆಗಿರುತ್ತೆ, ಸಿಲಾಗಿಸಮ್ಸ್ ಪಾರ್ಟ್ 5. ಬಟ್ ಇಲ್ಲಿ ಹಿಡನ್ ವರ್ಡ್ಸ್ ಅಥವಾ ಕೀವರ್ಡ್ಸ್ ಅಂತ ಹೇಳ್ತೀವಿ. ಯಾವ ರೀತಿ ಆಲ್ ಅಥವಾ ಸಮ್ ಪ್ಲೇಸ್ಗಳಲ್ಲಿ ನಿಮಗೆ ಬೇರೆ ವರ್ಡ್ಸನ್ನು ಕೊಡ್ತಾರೆ. ಹಿಡನ್ ವರ್ಡ್ಸ್ ಡೈರೆಕ್ಟಾಗಿ ಆಲ್ ಅಥವಾ ಸಮ್ ಅಂತ ಕೊಡೋ ಬದಲು ಇನ್ಸ್ಟೆಡ್ ಆಫ್ ದ್ಯಾಟ್ ಹಿಡನ್ ವರ್ಡ್ಸ್ ಅಥವಾ ಕೀವರ್ಡ್ಸ್ ಅಂತ ಕೊಟ್ಟಿರ್ತಾರೆ. ಆ ಕೀವರ್ಡ್ಸ್ ಅಥವಾ ಹಿಡನ್ ವರ್ಡ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದರ ಬೇಸ್ ಮೇಲೆ ನೀವು ಆ ಹಿಡನ್ ವರ್ಡ್ಸ್ ಅಥವಾ ಕೀವರ್ಡ್ಸನ್ನು ಐಡೆಂಟಿಫೈ ಮಾಡಿಬಿಟ್ಟು ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದು ಮುಂಬರುವಂತಹ ಯಾವುದೇ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳ್ಬೋದು. ಹಾಗಾಗಿ ನಿಮಗೆ ಹಿಡನ್ ವರ್ಡ್ಸ್ ಅಥವಾ ಕೀವರ್ಡ್ಸ್ ಕೂಡ ಗೊತ್ತಿರಬೇಕಾಗತ್ತೆ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ. ಸೊ ನಿಮಗೆ ಗೊತ್ತಿದೆ, ಯೂಶುವಲ್ ಆಗಿ ಸಿಲಾಗಿಸಮ್ಸನ್ನು ನಾವು ಫಾರ್ಮುಲಾ ಬೇಸ್ ಮೇಲೆ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಫಾರ್ಮುಲಾ ಬೇಸ್ ಮೇಲೆ ಸಾಲ್ವ್ ಮಾಡಬೇಕಾದ್ರೆ ಯಾವೆಲ್ಲ ಫಾರ್ಮುಲಾಸ್ ಗೊತ್ತಿರಬೇಕಾಗತ್ತೆ ಅಥವಾ ಯಾವೆಲ್ಲ ಫಾರ್ಮುಲಾಸನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಪಾರ್ಟ್ 1ನಲ್ಲಿ ನಿಮಗೆ ಹೇಳಿದ್ದೆ. ಸೊ ಅದು ಆಲ್ ಪ್ಲಸ್ ಆಲ್ ಅನ್ನೋದು ಆಲ್ ಆಗಿರುತ್ತೆ, ನಿಮಗೆ ಆಲ್ ಪ್ಲಸ್ ನೋ ಅನ್ನೋದು ನೋ ಆಗಿರುತ್ತೆ, ಸಮ್ ಪ್ಲಸ್ ಆಲ್ ಅಂದರೆ ಸಮ್ ಆಗುತ್ತೆ, ಸಮ್ ಪ್ಲಸ್ ನೋ ಅಂದರೆ ಸಮ್ ನಾಟ್ ಆಗುತ್ತೆ, ನೋ ಪ್ಲಸ್ ಆಲ್ ಅಂದರೆ ಸಮ್ ನಾಟ್ ರಿವರ್ಸ್ಡ್ ಆಗುತ್ತೆ, ನೋ ಪ್ಲಸ್ ಸಮ್ ಅಂದರೂ ಕೂಡ ಸಮ್ ನಾಟ್ ರಿವರ್ಸ್ಡ್ ಆಗುತ್ತೆ. ಇದು ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಕೇಸ್ಗಳು. ಇದರಲ್ಲೇ ನಿಮಗೆ ಕೆಲವೊಂದು ನೋ ಕನ್ಕ್ಲೂಷನ್ ಕೇಸ್ಗಳು ಬರುತ್ತೆ, ಅದು ಕೂಡ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಆ ನೋ ಕನ್ಕ್ಲೂಷನ್ ಕೇಸ್ಗಳು ಯಾವ್ಯಾವುದು ಅಂದರೆ, ಸೊ ಅದು ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗಿರುತ್ತೆ ನಿಮಗೆ. ಸೊ ಅದೇ ರೀತಿ ನೆಕ್ಸ್ಟ್ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗಿರುತ್ತೆ, ನೋ ಪ್ಲಸ್ ನೋ ಕನ್ಕ್ಲೂಷನ್ ಆಗುತ್ತೆ, ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್. ಒಂದು ಸಲ ನೋ ಕನ್ಕ್ಲೂಷನ್ ಬಂದಿದೆ ಅಂದರೆ ನೆಕ್ಸ್ಟ್ ಅದಕ್ಕೆ ಏನೇ ಆ್ಯಡ್ ಮಾಡಿದ್ರು ನೀವು ಅದು ನೋ ಕನ್ಕ್ಲೂಷನ್ ಆಗುತ್ತೆ. ಸಮ್ ನಾಟ್ ರಿವರ್ಸ್ಡ್ಗೆ ನೀವು ಏನೇ ಆ್ಯಡ್ ಮಾಡಿದ್ರು ಅದು ನೋ ಕನ್ಕ್ಲೂಷನ್ ಆಗುತ್ತೆ. ಸಮ್ ನಾಟ್ ಅಥವಾ ಸಮ್ ನಾಟ್ ರಿವರ್ಸ್ಡ್ ಯಾವುದಕ್ಕೆ ನೀವು ಸಮ್ ನಾಟ್ ಆಗಲಿ ಸಮ್ ನಾಟ್ ರಿವರ್ಸ್ಡ್ ಆಗಲಿ ಅದಕ್ಕೆ ಏನೇ ಆ್ಯಡ್ ಮಾಡಿದ್ರು ನೆಕ್ಸ್ಟ್ ಬರುವಂತಹ ಕನ್ಕ್ಲೂಷನ್ ನೋ ಕನ್ಕ್ಲೂಷನ್ನೇ ಆಗಿರುತ್ತೆ. ಹಾಗಾಗಿ ನಿಮಗೆ ಇದು ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಒಂದು ಫಾರ್ಮುಲಾಸ್ ಗೊತ್ತಿರಬೇಕು, ಇನ್ನೊಂದು ನಿಮಗೆ ಕನ್ವರ್ಷನ್ ಫ್ರಮ್ ಸಿಂಗಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಆ ಕನ್ವರ್ಷನ್ ಫ್ರಮ್ ಸಿಂಗಲ್ ಸ್ಟೇಟ್ಮೆಂಟ್ ಕೂಡ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ಪಾರ್ಟ್ 5ನ ವಾಚ್ ಮಾಡ್ತಾ ಇದ್ರೆ ನೀವು ಪಾರ್ಟ್ 1, 2, 3, 4ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅಲ್ಲಿ ನಿಮಗೆ ಪಾರ್ಟ್ 1ನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ ರೀತಿ ಕನ್ವರ್ಷನ್ ಆಗುತ್ತೆ ಅಥವಾ ನೀವು ಯಾವ ರೀತಿ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡಬೇಕು ಫಾರ್ಮುಲಾ ಬೇಸ್ ಮೇಲೆ ಅನ್ನೋದು. ಇಲ್ಲಿ ನಾನು ಪಾರ್ಟ್ 5ಅಲ್ಲಿ ಡೈರೆಕ್ಟ್ ಹಿಡನ್ ವರ್ಡ್ಸನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಕನ್ವರ್ಷನ್ಗೆ ಬಂದರೆ ಆಲ್ ಅನ್ನೋದು ಯಾವತ್ತೂ ಕೂಡ ನಿಮಗೆ ಸಿಂಗಲ್ ಇಂಪ್ಲಾಯ್ಸ್ ಆಗಿರುತ್ತೆ. ಇದು ಆಲ್ ಎ ಆರ್ ಬಿ ಅನ್ನೋದು ಆಲ್ ಎ ಆರ್ ಬಿ ಮಾತ್ರ ಆಗುತ್ತೆ. ಯಾವುದೇ ಕಾರಣಕ್ಕೂ ಆಲ್ ಬಿ ಆರ್ ಎ ಅನ್ನೋದು ಆಗಲ್ಲ. ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ನೋ ಅಂತ. ಸಮ್ ಬಿ ಆರ್ ಎ ಅನ್ನೋದು ಆಗುತ್ತೆ. ಸೊ ಅದು ಎಸ್ ಅಂತ ಮೆನ್ಷನ್ ಮಾಡಿದ್ವಿ. ಸಮ್ ಮತ್ತು ಸಮ್ ಸೊ ಯಾವತ್ತು ಎರಡೂ ಸೈಡ್ ಆರೋ ಮಾರ್ಕ್ ಇದೆ ಅಂದರೆ ಸಮ್ ಅನ್ನೋದು ನಿಮಗೆ ಡಬಲ್ ಇಂಪ್ಲಾಯ್ಸ್ ಆಗುತ್ತೆ. ಎರಡೂ ಸೈಡಲ್ಲಿ ಅದು ಅಪ್ಲೈ ಆಗುತ್ತೆ. ಆಲ್ ಎ ಆರ್ ಬಿ ಇರೋದು ಸಮ್ ಎ ಆರ್ ಬಿನೂ ಆಗುತ್ತೆ, ಸಮ್ ಬಿ ಆರ್ ಎನೂ ಆಗುತ್ತೆ. ನೆಕ್ಸ್ಟ್ ನೋ ಅನ್ನೋದು ಕೂಡ ಇದು ಕೂಡ ಡಬಲ್ ಇಂಪ್ಲಾಯ್ಸ್ ಆಗಿರುತ್ತೆ ನಿಮಗೆ. ಆಲ್ ಎ ಆರ್ ಬಿ ನೋ ಬಿ ಈಸ್ ಸಿ ಅಂದರೆ ಇಲ್ಲಿ ಬಿ ಬಿ ಕ್ಯಾನ್ಸಲ್ ಆಗುತ್ತೆ. ಆಲ್ ಪ್ಲಸ್ ನೋ ಎ ಈಸ್ ಸಿ ನೋ ಸಿ ಈಸ್ ಎ ಎರಡೂ ಕೂಡ ಕರೆಕ್ಟ್ ಆಗುತ್ತೆ. ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಕನ್ವರ್ಷನ್ ಮತ್ತು ಫಾರ್ಮುಲಾಸನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ವಿತಿನ್ 1 ಮಿನಿಟ್ಸಲ್ಲೇ ನೀವು ಸಿಲಾಗಿಸಮ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಲೆಸ್ ದ್ಯಾನ್ 30 ಸೆಕೆಂಡ್ಸ್ ಒಳಗಡೆ ನೀವು ಒಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಅಷ್ಟೇ ಫಾರ್ಮುಲಾ ನೆನಪಿರಬೇಕು, ಕನ್ವರ್ಷನ್ಗಳು ಚೆನ್ನಾಗಿ ನೆನಪಿರಬೇಕಾಗತ್ತೆ ನೀವು. ಸೊ ಹಾಗಾದರೆ ಯಾವ ರೀತಿ ನಿಮಗೆ ಹಿಡನ್ ವರ್ಡ್ಸ್ ಕೊಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕೂ ನಿಮಗೆ ಹಿಡನ್ ವರ್ಡ್ಸ್ ಅಥವಾ ಕೀವರ್ಡ್ಸ್ ಅಂತ ಹೇಳ್ತೀವಿ. ಎಕ್ಸಾಮಲ್ಲಿ ಆಲ್ ಅನ್ನುವಂತಹ ಪ್ಲೇಸಲ್ಲಿ ಸೊ ಡೈರೆಕ್ಟ್ ಸಿಲಾಗಿಸಮ್ಸ್ ಆದರೆ ನಿಮಗೆ ಆಲ್ ಎ ಆರ್ ಬಿ ಅಥವಾ ಆಲ್ ಪೆನ್ಸಿಲ್ಸ್ ಆರ್ ಮಾಲ್ಸ್ ಅಥವಾ ಆಲ್ ಮಾರ್ಕೆಟ್ಸ್ ಆರ್ ಆ್ಯಪಲ್ ಅಥವಾ ಆಲ್ ಆ್ಯಪಲ್ಸ್ ಆರ್ ಫ್ರೂಟ್ಸ್ ಅಥವಾ ಸಮ್ ಆ್ಯಪಲ್ಸ್ ಆರ್ ಫ್ರೂಟ್ಸ್ ಅಂತ ಏನೋ ಕೊಡ್ತಾರೆ. ಅದು ಡೈರೆಕ್ಟ್ ಸಿಲಾಗಿಸಮ್ಸ್ ನಿಮಗೆ. ಸೊ ಅಲ್ಲಿ ಆಲ್ ಅಂತ ಕೊಡೋ ಬದಲು ಅದರ ಪ್ಲೇಸಲ್ಲಿ ಬೇರೆ ವರ್ಡ್ಸ್ಗಳನ್ನು ಕೊಡ್ತಾರೆ. ಆಲ್ ಅಂತ
ಅಂತ ಕೊಡಲ್ಲ. ಆಲ್ ಎ ಆರ್ ಬಿ ಅಂತ ಕೊಡೋ ಬದಲು ಈಚ್ ಎ ಆರ್ ಬಿ ಅಂತ ಕೊಡ್ತಾರೆ, ಅಥವಾ ಎವ್ರಿ ಆ್ಯಪಲ್ ಈಸ್ ಫ್ರೂಟ್ಸ್ ಅಂತ ಕೊಡ್ತಾರೆ, ಅಥವಾ ಎನಿ ಅಂತ ಕೊಡ್ಬೋದು, ಅಥವಾ 100% ಎ ಆರ್ ಬಿ ಅಂತ ಕೊಡ್ಬೋದು ನಿಮಗೆ, ಅಥವಾ ಓನ್ಲಿ ಎ ಆರ್ ಬಿ ಅಂತ ಕೊಡ್ಬೋದು. ಬಟ್ ಓನ್ಲಿ ಎ ಆರ್ ಬಿ ಅಂತ ಕೊಟ್ಟಾಗ ಅದರ ರಿವರ್ಸ್ ಅಪ್ಲೈ ಮಾಡ್ಬೇಕು ನಾವು. ಓನ್ಲಿ ಎ ಆರ್ ಬಿ ಅಂತ ಕೊಟ್ಟಾಗ ಓನ್ಲಿ ಎ ಆರ್ ಬಿ ಅನ್ನೋದು ಯಾವ ರೀತಿ ಆಲ್ ಆಗುತ್ತೆ ಅಂದರೆ ರಿವರ್ಸ್, ಆಲ್ ಬಿ ಆರ್ ಎ ಅಂತ ಆಗುತ್ತೆ. ಆಲ್ ಬಿ ಆರ್ ಎ ರಿವರ್ಸ್. ಇದೊಂದು ನಿಮಗೆ ನೆನ್ಪಿಟ್ಕೊಳ್ಳಿ. ಉಳಿದಿರುವಂತಹ ಈಚ್ ಎವ್ರಿ ಎನಿ 100% ಏನಿದೆ ಅದು ನಿಮಗೆ ಡೈರೆಕ್ಟ್ ಅಪ್ಲಿಕೇಬಲ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಆಲ್ ಎ ಆರ್ ಬಿ ಅಂತ ಕೊಡೋ ಬದಲು ಎವ್ರಿ ಎ ಆರ್ ಬಿ ಅಂತ ಕೊಡ್ತಾರೆ, ಅಥವಾ 100% ಎ ಆರ್ ಬಿ ಅಂತ ಕೊಡ್ಬೋದು. ಅದರರ್ಥ ಆಲ್ ಎ ಆರ್ ಬಿ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನೆಕ್ಸ್ಟ್ ಕ್ವಶನ್ಸ್ಗಳಲ್ಲಿ ನೋಡ್ತಾ ಹೋಗೋಣ, ಯಾವ ರೀತಿ ಈಚ್ ಎವ್ರಿ ಎನಿ 100% ಅಥವಾ ಓನ್ಲಿ ಅನ್ನೋ ವರ್ಡ್ಗಳು ಯೂಸ್ ಮಾಡ್ತಾರೆ ಅಂತ. ಸೊ ಇದು ನಿಮಗೆ ಆಲ್ ಆಯಿತು. ಸೊ ಈ ವರ್ಡ್ಸ್ ಏನಿದೆ ಅಥವಾ ಈ ಕೀವರ್ಡ್ಸ್ ಏನಿದೆ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸಿಲಾಗಿಸಮ್ಸ್ ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಗೊತ್ತಿರಲೇಬೇಕು. ಸೊ ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಆಲ್ ಅನ್ನೋ ಪ್ಲೇಸಲ್ಲಿ ಈ ವರ್ಡ್ಸ್ಗಳು ಕೊಟ್ಟಾಗ ಯಾವ ರೀತಿ ತಗೊಳ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸಮ್ ಅಂತ ಬಂದರೆ, ಸೊ ಸಮ್ ಅನ್ನೋ ಪ್ಲೇಸಲ್ಲಿ ಯಾವೆಲ್ಲ ಹಿಡನ್ ವರ್ಡ್ಸನ್ನು ಯೂಸ್ ಮಾಡ್ಬೋದು ಅಂದರೆ ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ಬೋದು, ಅದು ಕೂಡ ಸಮ್ಮೆ. ಜನರಲಿ ಯೂಸ್ ಮಾಡ್ಬೋದು, ಸೊ ಜನರಲಿ ಅಂತ ಯೂಸ್ ಮಾಡಿದ್ರು ಸಮ್ಮೆ. ಮೋಸ್ಟ್ಲಿ ಅಂತ ಯೂಸ್ ಮಾಡಿದರೆ ಅದು ಕೂಡ ಸಮ್ಮೆ ಆಗಿರುತ್ತೆ. ಆಲ್ಮೋಸ್ಟ್ ಅಂತ ಯೂಸ್ ಮಾಡಿದರೆ ಅದು ಕೂಡ ಸಮ್ ಆಗುತ್ತೆ. ಅಟ್ಲೀಸ್ಟ್ ಕೂಡ ಸಮ್ ಆಗುತ್ತೆ. ಆಫನ್ ಇದು ಕೂಡ ಸಮ್ ಆಗುತ್ತೆ. ಎ ಫೀವ್ ಅಂತ ಕೇಳ್ತಾರೆ, ಇದು ಸಮ್ ಆಗುತ್ತೆ. ಓನ್ಲಿ ಎ ಫೀವ್ ಅಂತ ಕೇಳ್ತಾರೆ, ಇದು ಕೂಡ ಇದು ಸಮ್ ನಾಟ್ ಟು ಸಮ್ ಎರಡರಲ್ಲೂ ಅಪ್ಲೈ ಆಗುತ್ತೆ. ಓನ್ಲಿ ಎ ಫೀವ್ ಅನ್ನೋದು ಕೂಡ ಸಮ್ ಆಗುತ್ತೆ. ನೆಕ್ಸ್ಟ್ ಒಕೇಶ್ನಲಿ ಅಂತ ಕೇಳ್ತಾರೆ, ಇದು ಸಮ್ ಆಗುತ್ತೆ. ನೆಕ್ಸ್ಟ್ 1% to 99.99% ತನಕನೂ ಸಮ್ ಆಗುತ್ತೆ. 100% ಅಂದ್ರೆ ಬಂದರೆ ಅದು ಆಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 100% ಅಂತ ಬಂದರೆ ಇದು ಆಲ್ ನಿಮಗೆ. 0% ಅಂತ ಬಂದರೆ ಅದು ನೋ. ಇನ್ ಬಿಟ್ವೀನ್ 1 to 99.9% ತನಕ ನಿಮಗೆ ಏನೇ ಕೇಳ್ಬೋದು ಕ್ವಶನಲ್ಲಿ. 35% ಆಫ್ ಎ ಆರ್ ಬಿ, 65% ಆಫ್ ಬಿ ಆರ್ ಸಿ ಅಂದರೆ ಇದರ ಅರ್ಥ 35% ಅಂದರೆ ಸಮ್ಮು, 65% ಅಂದರೂ ಸಮ್ಮೆ. ಹಾಗಾಗಿ 1% to 99.99% ತನಕ ನಿಮಗೆ ಸಮ್ಮೆ ಆಗಿರುತ್ತೆ. 100% ಆದರೆ ಆಲ್ ಆಗುತ್ತೆ, 0% ಆದರೆ ನೋ ಆಗುತ್ತೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಕ್ಸಾಮ್ಗಳಲ್ಲಿ ಕ್ವಶನ್ ಕೇಳುವಂಥದ್ದು ಎ ಫ್ಯೂ ಮತ್ತು ಓನ್ಲಿ ಎ ಫ್ಯೂ ಬೇಸ್ ಮೇಲೆ. ಮ್ಯಾಕ್ಸಿಮಮ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಎಲ್ಲ ಎಕ್ಸಾಮ್ಗಳಲ್ಲೂ ಈ ಎರಡು ಹಿಡನ್ ವರ್ಡ್ಸ್ ಬೇಸ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನನ್ನು ಕೇಳಿದ್ದಾರೆ. ಹಾಗಂತ ಉಳಿದಿರೋದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಉಳಿದಿರೋ ವರ್ಡ್ಸ್ಗಳು ಗೊತ್ತಿರಬೇಕಾಗತ್ತೆ. ಎ ಫ್ಯೂ ಕೂಡ ಸಮ್ಮೆ, ಓನ್ಲಿ ಎ ಫ್ಯೂ ಕೂಡ ಸಮ್ಮೆ, ಅಥವಾ ರಿಮೈನಿಂಗ್ ಜನರಲಿ, ಫ್ರೀಕ್ವೆಂಟ್ಲಿ, ಮೋಸ್ಟ್ಲಿ, ಆಲ್ಮೋಸ್ಟ್, ಅಟ್ಲೀಸ್ಟ್, ಆಫನ್ ಅಥವಾ ಒಕೇಶ್ನಲಿ 1% to 99.9% ಏನಿದೆ ಅಲ್ಲೂ ಕೂಡ ನಿಮಗೆ ಸಮ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಸೊ ಆಲ್ ಮತ್ತು ಸಮ್ ಆಯಿತು. ಅದೇ ರೀತಿ ಯಾವ ರೀತಿ ನೋ ಅನ್ನುವಂತಹ ವರ್ಡಿಗೆ ನಿಮಗೆ ಹಿಡನ್ ವರ್ಡ್ಸ್ ಕೊಡ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ನೋ ಅನ್ನೋ ಪ್ಲೇಸಲ್ಲಿ ನಿಮಗೆ ನೋ ಒನ್ ಅಂತ ಕೊಡ್ಬೋದು, ಇದನ್ನು ನೋ ಅಂತಲೇ ತಗೊಳ್ತೀವಿ. ನಾಟ್ ಎ ಸಿಂಗಲ್ ಅಂತ ಕೊಟ್ಟರು ಅದು ಕೂಡ ನೋನೇ. 0% ಅಂತ ಕೊಟ್ಟರು ನೋನೇ. 100% ಆದರೆ ಆಲ್, 1 to 99.9% ಆದರೆ ಸಮ್, 0% ಅಂತ ಕೊಟ್ಟರೆ ಆಲ್. 0% ಎ ಆರ್ ಬಿ ಅಂತ ಕೊಟ್ಟರೆ ನೋ ಎ ಆರ್ ಬಿ ಅಂತ ಅರ್ಥ. ನಾಟ್ ಎ ಸಿಂಗಲ್, ಇಲ್ಲೂ ಅಷ್ಟೇ. ನಾಟ್ ಎ ಸಿಂಗಲ್ ಅಂದರೆ ನಿಮಗೆ ಎಕ್ಸಾಮಲ್ಲಿ ಈ ಥರ ಕೊಡ್ತಾರೆ, ನಾಟ್ ಎ ಸಿಂಗಲ್ ಎ ಆರ್ ಬಿ ಅಂತ ಅಂದರೆ ನೋ ಎ ಆರ್ ಬಿ ಅಂತ ಅರ್ಥ. ಅಥವಾ ನೋ ಒನ್ ಎ ಆರ್ ಬಿ, ನೋ ಒನ್ ಎ ಆರ್ ಬಿ ಅಂದರೂ ಅದೇ ಅರ್ಥ. ಸೊ ನೋ ಎ ಆರ್ ಡಿ ಅಂತ ಅರ್ಥ. ಅಥವಾ 0%, ಸೊ 0% ಎ ಆರ್ ಬಿ ಅಂತ ಕೊಡ್ಬೋದು, ನೋ ಎ ಆರ್ ಬಿ. ಸೊ ಎಲ್ಲಿ ಏನೇ ಕೊಟ್ಟರು ಆ ವರ್ಡ್ಸ್ಗಳು ನಿಮಗೆ ಬಿಗಿನಿಂಗಲ್ಲಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಕೊಡೋ ಬದಲು ಕೀವರ್ಡ್ಸ್ ಅಥವಾ ಹಿಡನ್ ವರ್ಡ್ಸನ್ನು ಕೊಟ್ಟಿರ್ತಾರೆ. ಹಾಗಾಗಿ ಹಿಡನ್ ವರ್ಡ್ಸನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಸಿಲಾಗಿಸಮ್ಸನ್ನು ಹಿಡನ್ ವರ್ಡ್ಸ್ ಕೊಟ್ಟರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದರೆ ನೆಕ್ಸ್ಟ್ ಅದೇ ರೀತಿ ಸಮ್ ನಾಟ್ ಅಂದರೆ ನಿಮಗೆ ಕ್ಯಾನ್ ನೆವರ್ ಬಿ ಅನ್ನೋ ವರ್ಡ್ ಕೊಡ್ತಾರೆ. ಸೊ ಕ್ಯಾನ್ ನೆವರ್ ಬಿ ಅಂದರೆ ಸಮ್ ನಾಟ್ ಅಂತ ಅರ್ಥ. ಅಂದರೆ ಸಮ್ ಎ ಕ್ಯಾನ್ ನೆವರ್ ಬಿ ಬಿ ಅಂತ ಕೊಡ್ತಾರೆ ನಿಮಗೆ ಎಕ್ಸಾಮ್ಗಳಲ್ಲಿ. ಸಮ್ ಎ ಕ್ಯಾನ್ ನೆವರ್ ಬಿ ಡಿ ಅಂದರೆ ಇದರ ಅರ್ಥ ಸಮ್ ಎ ಆರ್ ನಾಟ್ ಡಿ ಅಂತ ಅರ್ಥ. ಕ್ಯಾನ್ ನೆವರ್ ಬಿ ಅಂದರೂ ಒಂದೇ, ಸಮ್ ನಾಟ್ ಅಂದರೂ ಒಂದೇ.
ಇದು ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಓನ್ಲಿ ಎ ಫೀವ್ ಅಂತ ಹೇಳಿದ್ದಾರೆ. ಸೊ ಓನ್ಲಿ ಎ ಫೀವ್ ಅನ್ನೋದು ಎರಡೂ ಕಡೆ ಅಪ್ಲೈ ಆಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓನ್ಲಿ ಎ ಫೀವ್ ಅನ್ನೋದು ಸಮ್ಮಲ್ಲೂ ಅಪ್ಲೈ ಆಗುತ್ತೆ, ಸಮ್ ನಾಟಲ್ಲೂ ಅಪ್ಲೈ ಆಗುತ್ತೆ. ಸೊ ಓನ್ಲಿ ಎ ಫೀವ್ ಅಂದರೆ ನಿಮಗೆ ಓನ್ಲಿ ಎ ಫೀವ್ ಎ ಆರ್ ಬಿ ಅಂದರೆ ಇಲ್ಲಿ ಓನ್ಲಿ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾನೆ, ಹಾಗಾಗಿ ಸಮ್ ಎ ಆರ್ ಬಿ ಅಂತ ಅರ್ಥ. ಹಾಗಾದರೆ ಸಮ್ ಎ ಆರ್ ಬಿ ಆದರೆ ಇನ್ನು ಉಳಿದಿರುವಂತಹ ಸಮ್ ಎ ಆರ್ ನಾಟ್ ಬಿ ಅಂತ ಅರ್ಥ. ಹಾಗಾಗಿ ಓನ್ಲಿ ಎ ಫೀವ್ ಅಂದರೆ ಸಮ್ ಮಾತ್ರ ಬರುತ್ತೆ, ಯಾಕಂದರೆ ಓನ್ಲಿ ಅನ್ನೋ ವರ್ಡ್ ಯೂಸ್ ಮಾಡಿರಲ್ಲ ಅವನು. ಜಸ್ಟ್ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಆಸ್ಪಿರೆಂಟ್ಸ್, ಎ ಫೀವ್ ಬೇರೆ ಓನ್ಲಿ ಎ ಫೀವ್ ಬೇರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎ ಫೀವ್ ಅಂದರೆ ನಿಮಗೆ ಸಮ್ ಮಾತ್ರ ಬರುತ್ತೆ, ಓನ್ಲಿ ಎ ಫೀವ್ ಅಂದರೆ ಇಲ್ಲಿ ಓನ್ಲಿ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದಾನೆ, ಹಾಗಾಗಿ ಎರಡೂ ಅಪ್ಲೈ ಆಗುತ್ತೆ. ಓನ್ಲಿ ಎ ಫೀವ್ ಅನ್ನೋದು ಸಮ್ ನಾಟಲ್ಲೂ ಯೂಸ್ ಮಾಡ್ತೀವಿ, ಅಥವಾ ಅದೇ ರೀತಿ ಸಮ್ಮಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು. ನೆಕ್ಸ್ಟು ಕ್ಯಾನ್ ಬಿ ಅಂತ ಕೊಡ್ತಾನೆ. ಸೊ ಕ್ಯಾನ್ ನೆವರ್ ಬಿ ಬೇರೆ, ಕ್ಯಾನ್ ಬಿ ಬೇರೆ. ಕ್ಯಾನ್ ನೆವರ್ ಬಿ ಅಂದರೆ ಸಮ್ ನಾಟ್, ಕ್ಯಾನ್ ಬಿ ಅಂದರೆ ಅದು ಪಾಸಿಬಿಲಿಟಿ. ಸೊ ಈ ಪಾಸಿಬಿಲಿಟಿ ಕೇಸನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ಸೊ ಕ್ಯಾನ್ ಬಿ ಅಥವಾ ನಿಮಗೆ ಮೇ ಬಿ ಇದೆಲ್ಲ ಕೊಡ್ಬೋದು, ಇದು ನಿಮಗೆ ಪಾಸಿಬಿಲಿಟಿ ಆಗಿರುತ್ತೆ. ಸೊ ಕ್ಯಾನ್ ಬಿ ಅಥವಾ ಮೇ ಬಿ ಅಂತ ಕೊಟ್ಟರೆ ಅದು ಪಾಸಿಬಿಲಿಟಿ. ಸಮ್ ಎ ಕ್ಯಾನ್ ಬಿ ಬಿ ಅಂತ ಕೊಟ್ಟರೆ ಅದು ಸಮ್ ಎ ಅನ್ನುವಂಥದ್ದು ಬಿ ಆಗುವಂತಹ ಪಾಸಿಬಿಲಿಟಿ ಇರುತ್ತೆ ಅಂತ ಅರ್ಥ. ಸೊ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪಾಸಿಬಿಲಿಟಿ ಕೇಸನ್ನು. ಇವತ್ತು ಈ ಹಿಡನ್ ವರ್ಡ್ಸ್ ಬೇಸ್ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಕ್ರಾಸ್ಗಳು ಗೊತ್ತಿದೆ, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದರೆ ಅದು ಟಾಪ್ ಟು ಬಾಟಮ್ ಆಗಿರುತ್ತೆ, ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದರೆ ಬಾಟಮ್ ಟು ಟಾಪ್ ಆಗುತ್ತೆ, ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆದರೆ ಅದು ಆಲ್ಫಾಬೆಟಿಕಲ್ ಆರ್ಡರ್ ಆಗುತ್ತೆ, ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆದರೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಆಗುತ್ತೆ. ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ಈ ರೀತಿ ಕ್ಯಾನ್ಸಲ್ ಆಗಬೇಕು, ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ಈ ರೀತಿ ಕ್ಯಾನ್ಸಲ್ ಆಗಬೇಕು, ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಂದರೆ ರೈಟ್ ಸೈಡಲ್ಲಿ ಕ್ಯಾನ್ಸಲ್ ಆಗಬೇಕು, ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಂದರೆ ಲೆಫ್ಟ್ ಸೈಡಲ್ಲಿ ಕ್ಯಾನ್ಸಲ್ ಆಗಬೇಕು. ಇದಿಷ್ಟನ್ನು ನಾನು ಎಲ್ಲ ಪಾರ್ಟಲ್ಲೂ ಹೇಳಿದ್ದೀನಿ, ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಡೈರೆಕ್ಟ್ ಹಾಗಾದರೆ ಕ್ವಶನ್ಸ್ ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ಸ್ ಇದೆ ಅಂತ. ಸೊ ಫಸ್ಟ್ ಕ್ವಶನ್ಸ್ ನೋಡೋದಾದ್ರೆ ನಿಮಗೆ ಓನ್ಲಿ ಎ ಈಸ್ ಡಿ ಅಂತ ಇದೆ. ಸೊ ಓನ್ಲಿ ಬೇರೆ, ಓನ್ಲಿ ಎ ಫೀವ್ ಬೇರೆ, ಫೀವ್ ಬೇರೆ, ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಓನ್ಲಿ ಎ ಈಸ್ ಡಿ ಅಂತ ಇದೆ, ಇದರ ಅರ್ಥ ಆಲ್ ಡಿ ಈಸ್ ಎ ಅನ್ನೋದು, ಓನ್ಲಿ ಅನ್ನೋದು ರಿವರ್ಸ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಚೆನ್ನಾಗಿ ಗೊತ್ತಿರಬೇಕು. ಓನ್ಲಿ ಎ ಈಸ್ ಡಿ ಅನ್ನೋದು ಸೊ ಡೈರೆಕ್ಟಾಗಿ ಇದೇ ರೀತಿ ನೀವು ಎಕ್ಸಾಮಲ್ಲಿ ಡೈರೆಕ್ಟಾಗಿ ಇಲ್ಲಿ ಆಲ್ ಅನ್ನೋದು ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಇದೆ ಅಂದರೆ ನೆಕ್ಸ್ಟ್ ಬರ್ಕೊಳ್ಬೇಕಾಗತ್ತೆ. ಓನ್ಲಿ ಎ ಈಸ್ ಡಿ ಅನ್ನೋದು ನಿಮಗೆ ಆಲ್ ಡಿ ಈಸ್ ಎ ರಿವರ್ಸ್ ಆಗುತ್ತೆ, ಅದು ಆಲ್ ಡಿ ಈಸ್ ಎ. ನೆಕ್ಸ್ಟ್ ಓನ್ಲಿ ಎ ಫೀವ್ ಎ ಈಸ್ ಆರ್ ಅಂತ ಹೇಳಿದ್ದಾರೆ, ಅಂದರೆ ನಿಮಗೆ ಓನ್ಲಿ ಎ ಫೀವ್ ಗೊತ್ತಿದೆ, ಸಮ್ ಎ ಈಸ್ ಆರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೀವ್ ಅಂದರೂ ಅದೇ ಅರ್ಥ, ಎ ಫೀವು ಸಮ್, ಫೀವ್ ಆರ್ ಈಸ್ ಕ್ಯೂ ಅಂದರೆ ಸಮ್ ಆರ್ ಈಸ್ ಕ್ಯೂ ಅಂತ ಅರ್ಥ. ನೆಕ್ಸ್ಟ್ ಕನ್ಕ್ಲೂಷನ್ ನೋಡ್ತಾ ಹೋಗೋಣ. ಸಮ್ ಡಿ ಈಸ್ ಕ್ಯೂ, ಡಿ ಇಲ್ಲಿದೆ, ಕ್ಯೂ ಇಲ್ಲಿದೆ. ಸೊ ಅಲ್ಲಿಗೆ ನೀವು ಎನ ಕ್ಯಾನ್ಸಲ್ ಮಾಡ್ಕೊಂಡೇ ಬರಬೇಕು. ಸೊ ಎ ಕ್ಯಾನ್ಸಲ್ ಮಾಡಿದರೆ ಆಲ್ ಪ್ಲಸ್ ಸಮ್, ಸೊ ಯಾಕಂದ್ರೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸು ಟಾಪ್ ಟು ಬಾಟಮೇ ಮೂವ್ ಆಗಬೇಕು, ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬರುತ್ತೆ. ನೋ ಕನ್ಕ್ಲೂಷನ್ಗೆ ನೀವು ಏನೇ ಆ್ಯಡ್ ಮಾಡಿದ್ರು ನೋ ಕನ್ಕ್ಲೂಷನ್ ಅದು. ಹಾಗಾಗಿ ಸೊ ಫಸ್ಟ್ ಒನ್ ಅಂತೂ ಫಾಲೋ ಆಗಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಇಲ್ಲಿ ಎ ಕ್ಯಾನ್ಸಲ್ ಮಾಡ್ತೀರಾ ನೀವು, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಯಿತು. ನೆಕ್ಸ್ಟು ಆಲ್ ಪ್ಲಸ್ ಸಮ್, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದರೆ ಟಾಪ್ ಟು ಬಾಟಮ್, ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ನೋ ಕನ್ಕ್ಲೂಷನಿಗೆ ಏನೇ ನೆಕ್ಸ್ಟ್ ಆ್ಯಡ್ ಮಾಡಿದ್ರು ಅದು ನೋ ಕನ್ಕ್ಲೂಷನ್, ಯಾಕಂದರೆ ಇಲ್ಲೇನಾದ್ರು ನಿಮಗೆ ಡಿ ಆರ್ ರಿಲೇಷನ್ಶಿಪ್ ಸಿಕ್ಕಿದ್ರೆ ನೆಕ್ಸ್ಟ್ ಆರ್ ಕ್ಯಾನ್ಸಲ್ ಆಗಿ ಡಿ ಮತ್ತು ಕ್ಯೂ ರಿಲೇಷನ್ಶಿಪ್ಪು ಸಿಗ್ತಾ ಇತ್ತು, ಡಿ ಮತ್ತು ಕ್ಯೂಗೆ ರಿಲೇಷನ್ಶಿಪ್ ಸಿಗ್ತಾ ಇತ್ತು. ಹಾಗಾದರೆ ಫಸ್ಟು ಥರ್ಡಲ್ಲಿ ಡೈರೆಕ್ಟ್ ಮಾಡ್ಬೋದಾ? ಬಟ್ ಫಸ್ಟು ಥರ್ಡಲ್ಲಿ ಕ್ಯಾನ್ಸಲಿಗೆ ಸಿಗಲ್ಲ, ಡಿ ಮತ್ತು ಕ್ಯೂನ ಡೈರೆಕ್ಟ್ ಮಾಡಲಿಕ್ಕೆ ಕ್ಯಾನ್ಸಲೇಷನ್ ಸಿಗಲ್ಲ. ಹಾಗಾಗಿ ಫಸ್ಟು ಸೆಕೆಂಡು ಕ್ಯಾನ್ಸಲ್ ಮಾಡಿಕೊಂಡೆ ಥರ್ಡ್ ಸ್ಟೇಟ್ಮೆಂಟಿಗೆ ಮೂವ್ ಆಗಬೇಕು. ಫಸ್ಟು ಸೆಕೆಂಡು ಕ್ಯಾನ್ಸಲ್ ಮಾಡಿದಾಗ ನೋ ಕನ್ಕ್ಲೂಷನ್ ಬರ್ತಾ ಇದೆ ಅಂದರೆ ನೆಕ್ಸ್ಟ್ ಮೂವ್ ಆಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಒನ್ ನಿಮಗೆ 100% ಫಾಲ್ಸ್ ಆಗುತ್ತೆ. ಸೊ ಹಾಗಾದರೆ ಅದೇ ರೀತಿ ಸೆಕೆಂಡ್ ಒನ್ ನೋಡ್ತಾ ಹೋಗೋಣ. ಹಾಗಾದರೆ ವೆದರ್ ಸೆಕೆಂಡ್ ಒನ್ ಫಾಲೋ ಆಗುತ್ತೋ ಇಲ್ವೋ ಅನ್ನೋದು. ಸೊ ಸೆಕೆಂಡ್ ಒನ್ ನಿಮಗೆ ಇಲ್ಲಿ ಆಲ್ ಡಿ ಈಸ್ ಎ ಅಂತ ಬರ್ಕೊಂಡಿದ್ರಿ. ಸೊ ಅದೇ ರೀತಿ ಆಲ್ ಡಿ ಈಸ್ ಎ ಆಯಿತು. ನೆಕ್ಸ್ಟ್ ಸಮ್ ಎ ಈಸ್
ಓನ್ಲಿ ಎ ಫ್ಯೂ ಎ ಈಸ್ ಆರ್ ಅಂದರೆ ಸಮ್ ಎ ಈಸ್ ಆರ್. ಬಟ್ ಇಲ್ಲಿ ಸಮ್ ಆರ್ ಈಸ್ ಎ ಅಂತ ನಿಮಗೊಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಆ ಸಮ್ ಆರ್ ಈಸ್ ಎ ಅನ್ನೋದು ಫಾಲೋ ಆಗುತ್ತಾ ಅನ್ನೋ ಚೆಕ್ ಮಾಡಬೇಕಾಗುತ್ತೆ. ಸೊ ಸಮ್ ಆರ್ ಈಸ್ ಎ, ಆರ್ ಮತ್ತು ಎ ನಡುವೆ ರಿಲೇಷನ್ಶಿಪ್. ಸಮ್ ಎ ಈಸ್ ಆರ್ ಅನ್ನೋದು ಈ ಕಡೆಯಿಂದ ಬರ್ಬೇಕಾದ್ರೆ ಸಮ್ ಆರ್ ಈಸ್ ಎ ಅಂತ ಕೂಡ ಆಗುತ್ತೆ. ಸೊ ಸಮ್ ಆರ್ ಈಸ್ ಎ ಅಂದರೂ ಕರೆಕ್ಟ್ ಆಗುತ್ತೆ. ಸೊ ಸಮ್ ಆರ್ ಈಸ್ ಎ ಇದೆ, ಹಾಗಾಗಿ ಸೆಕೆಂಡ್ ಒನ್ ಫಾಲೋ ಆಗುತ್ತೆ, ಫಸ್ಟ್ ಒನ್ ಫಾಲೋ ಆಗಲ್ಲ. ಸೊ ಸೆಕೆಂಡ್ ಒನ್ ಫಾಲೋ ಆಗ್ತಾ ಇದೆ ಅಂದರೆ ಆಪ್ಷನ್ ಬಿ ಆನ್ಸರ್ ಓನ್ಲಿ ಕನ್ಕ್ಲೂಷನ್, ಸೆಕೆಂಡ್ ಒನ್ ಫಾಲೋಸ್. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ ಹೀಗಿದೆ, ಓನ್ಲಿ ಎ ಫ್ಯೂ ಪ್ಯಾಸ್ಟ್ರೀಸ್ ಆರ್ ಸ್ಟಿಕ್ಸ್, ಓನ್ಲಿ ಎ ಫ್ಯೂ ಆ್ಯಪಲ್ಸ್ ಆರ್ ಪ್ಯಾಸ್ಟ್ರೀಸ್ ಅಂತ ಹೇಳಿದ್ದಾರೆ. ಸೊ ಎರಡೂ ಕೂಡ ಓನ್ಲಿ ಎ ಫ್ಯೂ ಇದೆ. ಸೊ ಅಲ್ಲಿಗೆ ನಿಮಗೆ ಎರಡು ಸಮ್ ಆಗುತ್ತೆ, ಸಮ್ ಪ್ಯಾಸ್ಟ್ರೀಸ್ ಆರ್ ಸ್ಟಿಕ್ಸ್. ನೆಕ್ಸ್ಟ್ ಅಥವಾ ಸಮ್ ಪಿ ಆರ್ ಎಸ್, ಇನ್ನೊಂದು ನೀವು ಎಕ್ಸಾಮಲ್ಲಿ ಅಷ್ಟೇ ಶಾರ್ಟ್ ಫಾರ್ಮ್ ಬರ್ಕೊಳ್ಳಿ, ಸಮ್ ಆ್ಯಪಲ್ಸ್ ಆರ್ ಪ್ಯಾಸ್ಟ್ರೀಸ್. ಆದಷ್ಟು ಸಾಧ್ಯವಾದಷ್ಟು ಶಾರ್ಟ್ ಫಾರ್ಮ್ ಬರ್ಕೊಳ್ಳಿ ಎಕ್ಸಾಮಲ್ಲಿ, ಫುಲ್ ಬರಿತಾ ಹೋಗಬೇಡಿ, ಟೈಮ್ ಸಾಕಾಗಲ್ಲ. ಜಸ್ಟ್ ಶಾರ್ಟ್ ಫಾರ್ಮ್ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಸೊ ಹಾಗಾದರೆ ಇಲ್ಲಿ ನಿಮಗೆ ಯಾವುದು ರಿಲೇಷನ್ಶಿಪ್ ಕೇಳಿದ್ದಾರೆ ನೋಡ್ಕೊಳ್ಳಿ. ಕನ್ಕ್ಲೂಷನಲ್ಲಿ ಸಮ್ ಸ್ಟಿಕ್ಸ್ ಆರ್ ಆ್ಯಪಲ್ಸ್ ಅಂತ ಕೇಳಿದ್ದಾರೆ. ಸ್ಟಿಕ್ಸ್ ಮತ್ತು ಆ್ಯಪಲ್ಸ್ ನಡುವೆ ರಿಲೇಷನ್ಶಿಪ್ ಬೇಕು ಅಂದರೆ ನೀವು ಪ್ಯಾಸ್ಟ್ರೀಸ್ ಮತ್ತು ಪ್ಯಾಸ್ಟ್ರೀಸ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಸೊ ಪಿ ಮತ್ತು ಪಿ ಕ್ಯಾನ್ಸಲ್ ಮಾಡಿದ್ರಿ. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗ್ತಾ ಇದೆ. ಸೊ ಡೌನ್ವರ್ಡಿಂದ ಅಪ್ವರ್ಡ್ ಅಥವಾ ಬಾಟಮಿಂದ ಟಾಪಿಗೆ ಮೂವ್ ಆಗಬೇಕು. ಸಮ್ ಪ್ಲಸ್ ಸಮ್ ನಿಮಗೆ ನೋ ಕನ್ಕ್ಲೂಷನ್ ಆಗುತ್ತೆ. ಸೊ ಸಮ್ಮಿಗೆ ನೀವು ಸಮ್ಮನ್ನು ಆ್ಯಡ್ ಮಾಡಿದರೆ ನಿಮ್ಮ ಆನ್ಸರ್ ನೋ ಕನ್ಕ್ಲೂಷನ್. ಸೊ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಇದೆ ಅಂದರೆ ಇಲ್ಲಿ ಏನೂ ಕನ್ಕ್ಲೂಷನ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಅಂತ ಅರ್ಥ. ನೋ ಸ್ಟಿಕ್ ಈಸ್ ಆ್ಯನ್ ಆ್ಯಪಲ್ ಅಂತ ಫಸ್ಟ್ ಒನ್ ಆಗಲ್ಲ. ಸೆಕೆಂಡ್ ಒನ್ನಿಗೆ ಬನ್ನಿ, ನೋ ಸ್ಟಿಕ್ ಈಸ್ ಆ್ಯನ್ ಆ್ಯಪಲ್. ಇಲ್ಲಿ ನೋ ಬರೋ ಚಾನ್ಸಸ್ಸೇ ಇಲ್ಲ, ಯಾಕಂದರೆ ಇಲ್ಲಿ ನೋ ಅನ್ನೋದು ಎಲ್ಲೂ ಕೂಡ ನಿಮಗಿಲ್ಲ, ಓನ್ಲಿ ಸಮ್ ಇರೋದು. ಸೊ ಓನ್ಲಿ ಸಮ್ ಇದ್ದಾಗ ಎರಡೂ ಸ್ಟೇಟ್ಮೆಂಟ್ ಸಮ್ ಇದೆ ಅಂದರೆ ನೋ ಬರುವಂತಹ ಚಾನ್ಸಸ್ಸೇ ಇಲ್ಲ. ಹಾಗಾಗಿ ನೋ ಸ್ಟಿಕ್ ಈಸ್ ಆ್ಯಪಲ್ ಸೆಕೆಂಡ್ ಕೂಡ ರಾಂಗ್ ಆಗುತ್ತೆ. ಹಾಗಾದರೆ ಎರಡೂ ರಾಂಗ್ ಆಯ್ತಲ್ಲ, ಡೈರೆಕ್ಟಾಗಿ ನೈದರ್ ನಾರ್ ಮಾಡ್ಬೋದಾ? ಸೊ ಇಲ್ಲ, ನೀವು ನೆಕ್ಸ್ಟ್ ಚೆಕ್ ಮಾಡಬೇಕಾಗತ್ತೆ. ಸೊ ಐದರ್ ಆರ್ ಏನಾದರೂ ಫಾಲೋ ಆಗುತ್ತಾ ಅಂತ. ಸೊ ಐದರ್ ಆರ್ ಫಾಲೋ ಆಗಲಿಲ್ಲ ಅಂದರೆ ಮಾತ್ರ ನೈದರ್ ನಾರ್ ಮಾಡಿ. ಐದರ್ ಆರ್ ಕೇಸಿಗೆ ನಿಮಗೆ ಕಂಡೀಷನ್ ಗೊತ್ತಿರಬೇಕು. ನೋ ಕನ್ಕ್ಲೂಷನ್ ಕೇಸ್ ಬರಬೇಕು, ಎರಡೂ ಕನ್ಕ್ಲೂಷನ್ ರಾಂಗ್ ಆಗಬೇಕು, ಸಬ್ಜೆಕ್ಟ್ ಸೇಮ್ ಇರಬೇಕು, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ನೋ ಕನ್ಕ್ಲೂಷನ್ ಕೇಸ್ ಬಂದಿದೆ, ಸಮ್ ಪ್ಲಸ್ ಸಮ್ ಅನ್ನೋದು ನೋ ಕನ್ಕ್ಲೂಷನ್ ಆಯ್ತು. ನಿಮಗೆ ಎರಡು ಕನ್ಕ್ಲೂಷನ್ ರಾಂಗ್ ಆಯ್ತಾ? ಹೌದು. ಫಸ್ಟ್ ಕನ್ಕ್ಲೂಷನ್ ರಾಂಗು, ಸೆಕೆಂಡ್ ಕನ್ಕ್ಲೂಷನ್ ರಾಂಗು. ಸಬ್ಜೆಕ್ಟ್ ಸೇಮ್ ಇದೆಯಾ? ಸ್ಟಿಕ್ಸ್ ಆ್ಯಪಲ್, ಸ್ಟಿಕ್ಕು ಆ್ಯಪಲ್, ಸಬ್ಜೆಕ್ಟು ಸೇಮ್ ಇದೆ. ಇಲ್ಲಿ ಅಟ್ಲೀಸ್ಟ್ ಸಮ್ ಸ್ಟಿಕ್ಸ್ ಅಂತ ಇದೆ. ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಅಟ್ಲೀಸ್ಟ್ ಅನ್ನೋ ವರ್ಡು ನೆಗ್ಲಿಜಬಲ್ ವರ್ಡ್. ಅದು ಅಟ್ಲೀಸ್ಟು, ಡೆಫಿನೆಟ್ಲಿ ಅಂತ ಕೊಡ್ತಾರೆ. ಸೊ ಅದು ನಿಮಗೆ ನೆಗ್ಲಿಜಬಲ್ ವರ್ಡ್. ಈ ವರ್ಡನ್ನು ನೆಗ್ಲೆಕ್ಟ್ ಮಾಡಿ, ಇದು ಕನ್ಸಿಡರೇಷನಿಗೆ ತಗೊಳ್ಬೇಡಿ. ಅಟ್ಲೀಸ್ಟ್ ಅನ್ನೋದು ಇದು ನಿಮಗೆ ನೆಗ್ಲಿಜಬಲ್ ವರ್ಡ್. ಡೈರೆಕ್ಟಾಗಿ ಸಮ್ ಸ್ಟಿಕ್ಸ್ ಆರ್ ಆ್ಯಪಲ್ ಅಷ್ಟೇ. ಸಬ್ಜೆಕ್ಟ್ ಸೇಮ್ ಇದೆ. ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇದೆಯಾ? ಹೌದು. ಸೊ ಪಾಸಿಟಿವ್ ಅಂದರೆ ಆಲ್ ಅಥವಾ ಸಮ್ಮಿಂದ ಸ್ಟಾರ್ಟ್ ಆಗಿರಬೇಕು. ಸೊ ಸಮ್ಮಿಂದ ಸ್ಟಾರ್ಟ್ ಆಗಿದೆ, ಪಾಸಿಟಿವ್ ಕನ್ಕ್ಲೂಷನ್ ಇದೆ. ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ನೋ ಅಥವಾ ಸಮ್ ನಾಟ್ ಇಂದ ಸ್ಟಾರ್ಟ್ ಆಗಿರಬೇಕು. ಸೊ ನೋ ಇಂದ ಸ್ಟಾರ್ಟ್ ಆಗಿದೆ, ನೆಗೆಟಿವ್ ಕನ್ಕ್ಲೂಷನ್ ಆಯಿತು. ಎಲ್ಲ ಕಂಡೀಷನ್ನು ಫಾಲೋ ಆಗ್ತಾ ಇದೆ ಅಂದರೆ ನಿಮ್ಮ ಆನ್ಸರ್ ಆಪ್ಷನ್ ಸಿ, ಐದರ್ ಕನ್ಕ್ಲೂಷನ್ 1 ಆರ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ನಾವು ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಥರ್ಡ್ ಕ್ವಶನಲ್ಲಿ ಅಗೈನ್ 3 ಸ್ಟೇಟ್ಮೆಂಟ್ಸ್ ಇದೆ. ಸೊ ಅದರ ಬೇಸ್ ಮೇಲೆ ನಿಮಗೆ 2 ಹಿಡನ್ ವರ್ಡ್ಸ್, ಒಂದರಲ್ಲಿ ಹಿಡನ್ ವರ್ಡ್ಸ್ ಕೊಟ್ಟಿದ್ದಾರೆ ಅಥವಾ ಕೀವರ್ಡ್ಸ್ ಇದೆ, ಇನ್ನೆರಡರಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೋಡ್ತಾ ಹೋಗೋಣ. ಆಲ್ ಫೌಂಟೈನ್ಸ್ ಆರ್ ಕೋನ್, ಓನ್ಲಿ ಎ ಫ್ಯೂ ಡೆನ್ ಈಸ್ ಕೋನ್, ನೋ ಸಾಲ್ಟ್ ಈಸ್ ಡೆನ್ ಅಂತ ಹೇಳಿದ್ದಾರೆ. ಸೊ ಯಾವ್ದು ಫಾಲೋ ಆಗುತ್ತೆ, ಯಾವ್ದು ಫಾಲೋ ಆಗಲ್ಲ ಅನ್ನೋದು. ಸೊ ಫಸ್ಟ್ ಆಲ್ ಫೌಂಟೈನ್ಸ್ ಆರ್ ಕೋನ್ಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಿಮಗೆ ಆಲ್ FRC, ಆಲ್ ಫೌಂಟೈನ್ಸ್ ಆರ್ ಕೋನ್. ನೆಕ್ಸ್ಟ್ ಓನ್ಲಿ ಎ ಫ್ಯೂ ಅಂದರೆ ಅದು ಸಮ್ ಅಂತ ಅರ್ಥ. ಸಮ್ ಡೆನ್ ಈಸ್ ಕೋನ್, ಸಮ್ DRC, ಸಮ್ ಡೆನ್ ಈಸ್ ಕೋನ್. ನೆಕ್ಸ್ಟ್ ನೋ ಸಾಲ್ಟ್ ಈಸ್ ಡೆನ್, ನೋ ಸಾಲ್ಟ್ ಈಸ್ ಡೆನ್. ಸೊ ಕನ್ಕ್ಲೂಷನಿಗೆ ಬರೋದಾದರೆ ಸಮ್ ಕೋನ್ ಆರ್ ಫೌಂಟೈನ್ಸ್ ಅಂತ ಹೇಳಿದ್ದಾರೆ. ಸೊ ಆಲ್ ಫೌಂಟೈನ್ಸ್ ಆರ್ ಕೋನ್ ಅಂತ ಇದೆ. ಸೊ ಈ ಕಡೆಯಿಂದ ಬರ್ಬೇಕಾದ್ರೆ ಸಮ್ ಕೋನ್ ಆರ್ ಫೌಂಟೈನ್ಸ್ ಆಗತ್ತೆ. ಸಮ್ ಕೋನ್ ಆರ್ ಫೌಂಟೈನ್ಸ್ ಅಂತ ಇದೆ, ಫಾಲೋ ಮಾಡ್ಬೋದು. ನೆಕ್ಸ್ಟು ಸಮ್ ಕೋನ್
ಈಸ್ ಡೆಫಿನೆಟ್ಲಿ ನಾಟ್ ಸಾಲ್ಟ್ ಅಂತ ಹೇಳಿದ್ದಾರೆ. ಸೊ ಸಮ್ ಕೋನ್ ಈಸ್ ಡೆಫಿನೆಟ್ಲಿ ನಾಟ್ ಸಾಲ್ಟ್ ಅಂದರೆ ನಾನು ಹೇಳಿದ್ದೀನಿ, ಈ ಡೆಫಿನೆಟ್ಲಿ ಮತ್ತು ಅಟ್ಲೀಸ್ಟ್ ಅನ್ನೋ ವರ್ಡ್ ನೆಗ್ಲಿಜಬಲ್ ವರ್ಡ್ಗಳು, ಅದನ್ನು ಕನ್ಸಿಡರ್ ತಗೊಳ್ಬೇಡಿ. ಸಮ್ ಕೋನ್ ಈಸ್ ನಾಟ್ ಸಾಲ್ಟ್. ಹಾಗಾದರೆ ಸಮ್ ಕೋನ್ ಮತ್ತು ಸಾಲ್ಟಿಗೆ ನಿಮಗೆ ರಿಲೇಷನ್ಶಿಪ್ ಬೇಕು ಅಂದರೆ ನೀವು ಯಾವುದನ್ನು ಕ್ಯಾನ್ಸಲ್ ಮಾಡ್ಬೋದು? ಸೊ ಸಮ್ ಮತ್ತು ಇಲ್ಲಿ ಸಮ್ ಡೆನ್ ಈಸ್ ಕೋನ್ ಆಗುತ್ತೆ, ನೋ ಸಾಲ್ಟ್ ಈಸ್ ಡೆನ್ ಆಗುತ್ತೆ. ಸಮ್ ಡೆನ್ ಈಸ್ ಅಥವಾ ಸಮ್ ಡೆನ್ ಈಸ್ ಕೋನ್ ಅಂತ ಹೇಳಿದ್ದಾರೆ, ಅದೇ ರೀತಿ ನೋ ಸಾಲ್ಟ್ ಈಸ್ ಡೆನ್ ಅಂತ ಹೇಳಿದ್ದಾರೆ. ಸೊ ಈ ಡೆನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು ನೀವು, ಅಥವಾ ಇಲ್ಲೇ ಮಾಡ್ಬೋದು. ಡೆನ್ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಈ ರೀತಿ ಕ್ಯಾನ್ಸಲ್ ಆಯಿತು ಅಂದರೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್, ಸೊ ಅಲ್ಲಿಗೆ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗ್ತೀರಾ ನೀವು, ನೋ ಪ್ಲಸ್ ಸಮ್. ಸೊ ಇಲ್ಲೂ ಕೂಡ ಅಷ್ಟೇ ನೋ ಪ್ಲಸ್ ಸಮ್ ಅಂತ ಮೂವ್ ಆಗ್ತೀರಾ. ಸೊ ನೋ ಪ್ಲಸ್ ಸಮ್ ಅಂದರೆ ಗೊತ್ತಿದೆ ನಿಮಗೆ, ಸಮ್ ನಾಟ್ ರಿವರ್ಸ್ಡ್. ಸೊ ನೀವು ಯಾವ ರೀತಿ ಮೂವ್ ಆಗಿದ್ದೀರೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಕನ್ಕ್ಲೂಷನ್ ಡ್ರಾ ಮಾಡಬೇಕು. ಸೊ ನೀವು ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಿದ್ದೀರಾ ಅಂದರೆ ಕನ್ಕ್ಲೂಷನ್ ಡ್ರಾ ಮಾಡ್ಬೇಕಾದ್ರೆ ಅಪ್ವರ್ಡಿಂದ ಡೌನ್ವರ್ಡಿಗೆ ಬರ್ರಿ. ಅಂದರೆ ಕೋನ್ ಅಂತ ಇರುವಂಥದ್ದು ಸಾಲ್ಟ್ ಆಗಬೇಕು. ಅಂದರೆ ಸಮ್ ಕೋನ್ ಆರ್ ನಾಟ್ ಸಾಲ್ಟ್ ಅಂತ ಇದ್ರೆ ಕರೆಕ್ಟು. ಸಮ್ ಕೋನ್ ಈಸ್ ನಾಟ್ ಸಾಲ್ಟ್ ಅಂತ ಇದೆ. ಎರಡೂ ಕನ್ಕ್ಲೂಷನ್ ಕರೆಕ್ಟ್ ಆಗ್ತಾ ಇದೆ. ಫಸ್ಟ್ ಕನ್ಕ್ಲೂಷನು ರೈಟ್ ಆಗ್ತಾ ಇದೆ, ಸೆಕೆಂಡ್ ಕನ್ಕ್ಲೂಷನು ರೈಟ್ ಆಗ್ತಾ ಇದೆ. ಅಂದರೆ ಆಪ್ಷನ್ ಇ ಆನ್ಸರ್ ಬೋತ್ ಕನ್ಕ್ಲೂಷನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫೋರ್ತ್ ಕ್ವಶನ್ಸು ಎರಡೇ ಸ್ಟೇಟ್ಮೆಂಟ್ಸ್ ಇದೆ. ಸೊ ಬಟ್ ಎರಡೂ ಕೂಡ ನಿಮಗೆ ಹಿಡನ್ ವರ್ಡ್ಸ್ ಬೇಸ್ ಮೇಲಿದೆ ಅಥವಾ ಕೀವರ್ಡ್ಸ್ ಬೇಸ್ ಮೇಲಿದೆ. ಎ ಫ್ಯೂ ವೀಲ್ಸ್ ಆರ್ ವಾರ್ಮ್ ಅಂತ ಹೇಳಿದ್ದಾರೆ. ಸೊ ಅದರ ಅರ್ಥ ಸಮ್ ವೀಲ್ಸ್ ಆರ್ ವಾರ್ಮ್ ಅಂತ ಆಗುತ್ತೆ. ನೆಕ್ಸ್ಟ್ ಓನ್ಲಿ ವೀಲ್ಸ್ ಆರ್ ವೂಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಓನ್ಲಿ ಅನ್ನೋದು ನಿಮಗೆ ಆಲ್ ಅಲ್ಲಿ ಬರುತ್ತೆ, ರಿವರ್ಸ್ ತಗೋಬೇಕು. ಇದನ್ನು ರಿವರ್ಸ್ ಕನ್ಸಿಡರೇಷನ್ ಮಾಡಬೇಕು. ನಿಮಗೆ ಆಲ್ ವೂಲ್ಸ್ ಆರ್ ವೀಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ವೀಲ್ಸು, ಇದು ವೀಲ್ಸ್ ನಿಮಗೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ವಾರ್ಮ್ ಆಗುತ್ತೆ, ಇದು ವೀಲ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕನ್ಕ್ಲೂಷನಿಗೆ ಬರೋದಾರೆ ಸಮ್ ವೀಲ್ಸ್ ಆರ್ ವೂಲ್ಸ್ ಅಂತ ಹೇಳಿದ್ದಾರೆ. ಸೊ ಸಮ್ ವೀಲ್ಸ್ ಆರ್ ವೂಲ್ಸ್ ಆಗುತ್ತಾ ಚೆಕ್ ಮಾಡಿ. ಸೊ ವೀಲ್ಸ್ ಆರ್ ವೂಲ್ಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಸಮ್ ವೀಲ್ಸ್ ಆರ್ ವೂಲ್ಸ್ ಅಂದರೆ ನಿಮಗೆ ವೀಲ್ಸ್ ಇಲ್ಲಿದೆ, ವೂಲ್ಸ್ ಇಲ್ಲಿದೆ. ಅಲ್ಲಿಗೆ ನೀವು ಕನ್ಕ್ಲೂಷನ್ ಡ್ರಾ ಮಾಡಿರುವ ಅಥವಾ ಸ್ಟೇಟ್ಮೆಂಟ್ ಕನ್ವರ್ಷನ್ ಮಾಡಿರುವಂಥದ್ದು ಆಲ್ ವೂಲ್ಸ್ ಆರ್ ವೀಲ್ಸ್ ಅಂತ ಕನ್ಸಿಡರ್ ಮಾಡಿದ್ದೀರಾ. ಸೊ ಆಲ್ ವೂಲ್ಸ್ ಆರ್ ವೀಲ್ಸ್ ಇರೋದು ಸಮ್ ವೀಲ್ಸ್ ಆರ್ ವೂಲ್ಸ್ ಆಗುತ್ತೆ, ಸಮ್ ವೀಲ್ಸ್ ಆರ್ ವೂಲ್ಸ್ ಆಗುತ್ತೆ ಫಸ್ಟ್ ಒನ್. ನೆಕ್ಸ್ಟ್ ಆಲ್ ವೂಲ್ಸ್ ಆರ್ ವಾರ್ಮ್ ಅಂತ ಇದೆ. ಸೊ ಆಲ್ ವೂಲ್ಸ್ ಆರ್ ವಾರ್ಮ್. ಸೊ ವೂಲ್ಸ್ ಆರ್ ವಾರ್ಮ್ ಅಂದರೆ ನಿಮಗೆ ವೀಲ್ಸು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ. ವೀಲ್ಸು ಕ್ಯಾನ್ಸಲ್ ಮಾಡ್ಕೊಂಡಾಗ ನಿಮಗೆ ರೈಟ್ಸ್ ಇದು ನಿಮ್ಮ ಲೆಫ್ಟ್ ಸೈಡಲ್ಲಿ ಕ್ಯಾನ್ಸಲ್ ಆಗ್ತಿದೆ. ಸೊ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸು ಈ ವೀಲ್ಸ್ ಮತ್ತು ಈ ವೀಲ್ಸ್ ಕ್ಯಾನ್ಸಲ್ ಆಯಿತು ಅಂದರೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗುತ್ತೆ. ಹಾಗಾದರೆ ನಿಮ್ಮ ಮೂಮೆಂಟ್ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು. ಆಲ್ ಪ್ಲಸ್ ಸಮ್, ನೋ ಕನ್ಕ್ಲೂಷನ್. ಸೊ ನೋ ಕನ್ಕ್ಲೂಷನ್ ಅಂದರೆ ಸೆಕೆಂಡ್ ಒನ್ ನಿಮಗೆ ಫಾಲೋ ಆಗಲ್ಲ. ಆಲ್ ವೂಲ್ಸ್ ಆರ್ ವಾರ್ಮ್ ಅನ್ನೋದು ಆಗಲ್ಲ, ವೂಲ್ಸ್ ಆರ್ ವಾರ್ಮ್ ಅನ್ನೋದು ಆಗಲ್ಲ. ಯಾಕಂದರೆ ಇಲ್ಲೇ ಗೊತ್ತಾಗತ್ತೆ ನಿಮಗೆ. ಸೊ ನೀವು ಇದೆರಡನ್ನು ರಿವರ್ಸ್ ಕನ್ಸಿಡರ್ ಮಾಡ್ತೀರಾ. ಓನ್ಲಿ ಅನ್ನೋದು ಇದು ಆಲ್ ಆಗುತ್ತೆ, ರಿವರ್ಸ್ ಅಂದರೆ ಆಲ್ ವೂಲ್ಸ್ ಆರ್ ವೀಲ್ಸ್, ಆಲ್ ವೂಲ್ಸ್ ಆರ್ ವೀಲ್ಸು. ಅದೇ ರೀತಿ ಸಮ್ ವೀಲ್ಸ್ ಆರ್ ನಿಮಗೆ ವಾರ್ಮ್. ಅಲ್ಲಿಗೆ ವೀಲ್ಸ್ ಕ್ಯಾನ್ಸಲ್ ಆಯಿತು. ಸೊ ಆಲ್ ಪ್ಲಸ್ ಸಮ್, ನೋ ಕನ್ಕ್ಲೂಷನ್. ಸೆಕೆಂಡ್ ಒನ್ ಫಾಲೋ ಆಗಲ್ಲ, ಫಸ್ಟ್ ಒನ್ ಫಾಲೋ ಆಗುತ್ತೆ. ಅಂದರೆ ಆಪ್ಷನ್ ಎ ಆನ್ಸರ್ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಿಫ್ತ್ ಕ್ವಶನ್ ಹೇಗಿದೆ, ಓನ್ಲಿ ಎ ಫ್ಯೂ ಟೀಚರ್ಸ್ ಆರ್ ಡಾಕ್ಟರ್ಸ್ ಅಂತ ಹೇಳಿದ್ದಾರೆ. ಸೊ ಅಗೇನ್ ಇಲ್ಲೂ ಕೂಡ ಹಿಡನ್ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ. ಅಂದರೆ ನಿಮಗೆ ಓನ್ಲಿ ಎ ಫ್ಯೂ ಟೀಚರ್ಸ್ ಆರ್ ಡಾಕ್ಟರ್ಸ್ ಅಂದರೆ ಸಮ್ ಟೀಚರ್ಸ್ ಆರ್ ಡಾಕ್ಟರ್ಸ್ ಅಂತ ಅರ್ಥ. ನೆಕ್ಸ್ಟ್ 0% ಟೀಚರ್ಸ್ ಆರ್ ಲಾಯರ್ಸ್ ಅಂತ ಹೇಳಿದ್ದಾರೆ. ಸೊ 0% ಅಂದರೆ ಹೇಳಿದ್ದೀನಿ ನಾನು, ನೋ ಟೀಚರ್ಸ್ ಆರ್ ಲಾಯರ್ಸ್ ಅಂತ ಅರ್ಥ. ಟೀಚರ್ಸ್ ಮತ್ತು ಲಾಯರ್ಸ್ ನಡುವೆ ರಿಲೇಷನ್ಶಿಪ್ ಇಲ್ಲ. ಸಮ್ ಮತ್ತು ನೋ ಬರುತ್ತೆ. ಕನ್ಕ್ಲೂಷನಿಗೆ ಬನ್ನಿ. ಆಲ್ ಲಾಯರ್ಸ್ ಆರ್ ಟೀಚರ್ಸ್. ಸೊ ನೋ ಟೀಚರ್ಸ್ ಆರ್ ಲಾಯರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಟೀಚರ್ಸ್ ಮತ್ತು ಲಾಯರ್ಸ್ ನಡುವೆ ರಿಲೇಷನ್ಶಿಪ್ಪೇ ಇಲ್ಲ. ಸೊ ಹಾಗಾಗಿ ಟೀಚರ್ಸ್ ಮತ್ತು ಲಾಯರ್ಸ್ ನಡುವೆ ರಿಲೇಷನ್ಶಿಪ್ ಇಲ್ಲ ಅಂದಮೇಲೆ ಆಲ್ ಲಾಯರ್ಸ್ ಆರ್ ಟೀಚರ್ಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಒನ್ ರಾಂಗ್ ಆಗುತ್ತೆ. ಸೆಕೆಂಡ್ ಒನ್ನಿಗೆ ಬನ್ನಿ. ಸಮ್ ಡಾಕ್ಟರ್ಸ್ ಆರ್ ಲಾಯರ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಸಮ್ ಡಾಕ್ಟರ್ಸ್ ಲಾಯರ್ಸ್ ಅಂದರೆ ಫಸ್ಟ್ ಎರಡು ಸ್ಟೇಟ್ಮೆಂಟ್ಸನ್ನು ಟೀಚರ್ಸು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಮಾಡ್ತಾ ಇದ್ದೀರಾ. ಸೊ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಮೂವ್ಮೆಂಟ್ ಆಗಬೇಕು. ಅಂದರೆ ಸಮ್ಮಿಂದ ನೋಗೆ ಮೂವ್ ಆಗಬೇಕು ನೀವು. ಸೊ ಸಮ್ಮಿಂದ ನೋಗೆ ಮೂವ್ ಆಗ್ತೀರಾ ಅಂದರೆ ಸಮ್ ಪ್ಲಸ್ ನೋ ಸಮ್ ನಾಟ್ ಆಗುತ್ತೆ. ಅಂದರೆ ನಿಮಗೆ ಸಮ್
ಡಾಕ್ಟರ್ಸ್ ಆರ್ ನಾಟ್ ಲಾಯರ್ಸ್ ಅಂತ ಇದ್ರೆ ಕರೆಕ್ಟು. ಸೊ ಸಮ್ ಡಾಕ್ಟರ್ಸ್ ಆರ್ ನಾಟ್ ಲಾಯರ್ಸ್ ಅಂತ ಆಗಬೇಕು. ಬಟ್ ಇಲ್ಲಿರೋದು ಸಮ್ ಡಾಕ್ಟರ್ಸ್ ಆರ್ ಲಾಯರ್ಸ್. ಸಮ್ ಡಾಕ್ಟರ್ಸ್ ಆರ್ ನಾಟ್ ಲಾಯರ್ಸ್ ಇದ್ರೆ ಕರೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಸಮ್ ಡಾಕ್ಟರ್ಸ್ ಆರ್ ಲಾಯರ್ಸ್ ಅಂತ ಇದೆ. ಸೊ ಸಮ್ ಡಾಕ್ಟರ್ಸ್ ಆರ್ ಲಾಯರ್ಸ್ ಅಂತ ಇರೋದ್ರಿಂದ ಸೆಕೆಂಡ್ ಒನ್ ಕೂಡ ನಿಮಗೆ ಫಾಲೋ ಆಗಲ್ಲ. ಎರಡೂ ರಾಂಗ್ ಆಗ್ತಾ ಇದೆ ಅಂದರೆ ನಿಮ್ಮ ಆನ್ಸರ್. ಸೊ ಐದರ್ ಆರ್ ಕೇಸ್ ಚೆಕ್ ಮಾಡ್ಬೋದಾ? ಚೆಕ್ ಮಾಡ್ಕೊಳ್ಳಿ. ಸೊ ಐದರ್ ಆರ್ ಕೇಸ್ ಚೆಕ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ನೋ ಕನ್ಕ್ಲೂಷನ್ ಕೇಸ್ ಬರಬೇಕು. ಸಮ್ ಮತ್ತು ನೋ ಮಾಡಿದ್ರೆ ನೋ ಕನ್ಕ್ಲೂಷನ್ ಕೇಸ್ ಬರಲ್ಲ. ನೋ ಮತ್ತು ಸಮ್ ಮಾಡಿದ್ರೆ ಅಥವಾ ನೋ ಕನ್ಕ್ಲೂಷನ್ ಕೇಸ್ ಬರಲ್ಲ. ಸಬ್ಜೆಕ್ಟ್ ಸೇಮ್ ಇದೆಯಾ? ಇಲ್ಲ. ಲಾಯರ್ಸು, ಟೀಚರ್ಸು, ಡಾಕ್ಟರ್ಸು, ಲಾಯರ್ಸು ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕನ್ಕ್ಲೂಷನ್ ಇದೆಯಾ? ಅದೂ ಇಲ್ಲ. ಹಾಗಾಗಿ ಇಲ್ಲಿ ಐದರ್ ಆರ್ ಕೇಸ್ ಅಪ್ಲೈ ಆಗಲ್ಲ. ಸೊ ಐದರ್ ಆರ್ ಕೇಸು ಆಗಲಿಲ್ಲ, ಎರಡೂ ಕನ್ಕ್ಲೂಷನ್ ರಾಂಗ್ ಆಗ್ತಾ ಇದೆ ಅಂದರೆ ಆಪ್ಷನ್ ಡಿ ನೈದರ್ ಕನ್ಕ್ಲೂಷನ್ ಒನ್ ನಾರ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ನಿಮಗೆ ಎಕ್ಸಾಮಲ್ಲಿ ಯಾವುದೇ ಹಿಡನ್ ವರ್ಡ್ಸ್ ಕೇಳ್ಬೋದು. ಹಾಗಾಗಿ ಹಿಡನ್ ವರ್ಡ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಥವಾ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಸೊ ಅದ್ರ ಬೇಸ್ ಮೇಲೆ ನೀವು ಸಿಲಾ ಎಕ್ಸಾಮ್ಸನ್ನು ಸಾಲ್ವ್ ಮಾಡಿದೆ ಅದರಲ್ಲಿ 100% ನಿಮಗೂ ಕೂಡ ಈ ಕಾನ್ಸೆಪ್ಟ್ಸ್ ಈಸಿ ಆಗುತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಆ ಮೆಟೀರಿಯಲ್ಸನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಸೊ ಅದೇ ರೀತಿ ಯಾರೆಲ್ಲ ಮುಂಬರುವಂತಹ ಎಕ್ಸಾಮ್ಸ್ಗಳಿಗೆ ಏನು ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ವಿಶ್ ಯು all the best from my side ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.